ಹೆಂಗ್ ಕಾಣಿಸ್ತಾ ಏನೋ ಗೊತ್ತಿಲ್ಲ. ಫ್ಲಾಶ್ ಒಂದು ಆನ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಂತದೆ. ನಾವು ಟ್ರಾಪ್ ಹಾಕಿದ್ರೆ ಬಂದು ತಗೊಳಕೊಂಡ್ರೆ ಏನ್ ಮಾಡ್ಬೇಕು? ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. 37,000 ಇರೋದು 73,000 ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದನ್ನ ಮಾಡೋ ಶಕ್ತಿ ನಿಮ್ ಕೈ ಬೆರಳಲ್ಲಿದೆ. ಗೈಸ್, ಇವಾಗ ನಾನು ನಮ್ಮ ಟೀಮ್ ಮೆಂಬರ್ಸ್ನ ಸ್ಕೇರ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದೆ. ಅದಕ್ಕೆ ಈ ಕಡೆ ಬಂದಿದ್ದೀನಿ. ಈ ಕಡೆ ನನಗೆ ಒಂದು ಗೊರಿಲ್ಲಾ ಫೇಸ್ ಮಾಸ್ಕ್ ಒಂದು ಚೆನ್ನಾಗಿ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತು. ಇವಾಗ ಇದನ್ನ ಎತ್ತಾಕೊಂಡು ಹೋಗ್ಬೇಕು. ಆದರೆ ಇದಕ್ಕೂ ಮುಂಚೆ ನನ್ನ ಮುಖಕ್ಕೆ ಸೂಟ್ ಆಗುತ್ತಾ ಅಂತ ನೋಡಬೇಕು. ಹೆಂಗೆ ಕಾಣಿಸ್ತಾ ಏನೋ ಗೊತ್ತಿಲ್ಲ, ಸೂಟ್ ಆಗ್ತಿದ್ದೀನಿ. ಗೈಸ್, ಆಲ್ರೆಡಿ ತುಂಬ ಲೇಟ್ ಆಗ್ಬಿಟ್ಟಿದೆ. ಟಿ ಎಲ್ಲ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡಿದ್ದಾರೆ ಈ ಕಡೆ. ಸಾರಿ ಇವಾಗ ನನಗೆ ಫ್ರೆಂಡ್ ಸೀಟ್ ಕೊಟ್ಬಿಟ್ಟವ್ರಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏನ್ ತಗೊಳ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ಬಂದ್ರು ಸಂಧ್ಯಾ ಎಲ್ಲ ಕೇಳಿಸ್ಕೊಡ್ರಿ ಇಲ್ಲಿ. ಒಂದು ನಿಮಿಷ ಗೊತ್ತಾಗ್ಲ ಬ್ರಾ? ಗೊತ್ತು ಎಲ್ಲ ಕೇಳಿಸ್ಕೊಳ್ಳಿ. ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿ ಅಜ್ಜಿ ಒಬ್ಬೊಬ್ರ ಹೆಸರು ಕರೀತದೆ, ಎಲ್ರು ಎಸ್ ಮೇಡಮ್ ಅಂತ ಹೇಳ್ಬೇಕಂತೆ. ನೋಡ ಸ್ಟಾರ್ಟ್ ಅಜ್ಜಿ. ಎಸ್ ಮೇಡಮ್. ಸುಮ್ಮನೆ ಎಲ್ಲ ಗೊತ್ತಿರ ಅಜ್ಜಿ ಸ್ಟಾರ್ಟ್ ಮಾಡೋದು. ಮಾರುತಿ, ಪವಿತ್ರ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಮಂತ್ ಕುಮಾರ್, ಇದೀನಿ ಮೇಡಮ್. ಸರಸ್ವತಿ, ಚಿಕ್ಕಣ್ಣ ಸ್ವಾಮಿ, ಬಂದಿಲ್ಲ ಹೇಳಂಗಿಲ್ಲ. ಪನಿಷ್ಮೆಂಟ್ ಕೊಡ್ಬೇಕು ನೀನು. ಹೇಳಂಗಿಲ್ಲ ಹಂಗೆ. ಎಸ್ ಮೇಡಮ್ ಅನ್ಬೇಕು. ಚಿಕ್ಕಣ ಬಂದಿಲ್ಲ ಅಮ್ಮ. ಎಸ್ ಮೇಡಮ್ ಅನ್ಬೇಕು ಅಮ್ಮ. ಇವಾಗ ಎಲ್ಲ ಫೋಕಸ್ ಕೇಳಿಸ್ಕೊಳ್ಳಿ. ಎಲ್ಲಿ ಮೇಡಮ್? ಎಸ್ ಮೇಡಮ್ ಅನ್ಬೇಕು. ಅಜ್ಜಿ ಕರಿ ಅಜ್ಜಿ. ಹಾ, ಏನಂಟಿ? ಏನದು? ಚಿಕ್ಕಣ್ಣ ಸ್ವಾಮಿಗೆ ಪನಿಷ್ಮೆಂಟ್ ಕೊಡ್ಬೇಕು. ಬಸ್ತಿ ಓಡಿಸ್ಲಾ? ಅಚ್ಚಾ, हमको सिखा रिया है. ಬರ್ತಿದಾರ? ಕಟ್ಟಿಲ್ಲ ಟೀಚರು. ಬಂದಿಲ್ಲ ನಾವು. ಬರೀ ಇಂಥದೆಯಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಗೈಸ್, ಇವಾಗ ಎಲ್ಲ ನಾವು ಸ್ವಲ್ಪ ಆಲ್ಟ್ರೇಟ್ ಕಾಮಿಡಿಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಇವಾಗ ನಾವು ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಬ್ರೋ, ಲೈಟ್ಸ್ ಎಲ್ಲ ಆಫ್ ಮಾಡಿ ಬ್ರೋ. ಆಫಾ? ಓ, ಡ್ಯಾನ್ಸ್ ಆಡ್ಬೇಕಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಯ್ಯೋ, ಅವಳು ಎಡಿಟ್. ಅಯ್ಯೋ, ಎಲ್ಲ ಡ್ಯಾನ್ಸ್ ಆಡ್ಬೇಕು ಅಂತವ್ರೆ. ಓಕೆ, ಡ್ಯಾನ್ಸ್ ಆದ್ಮೇಲೆ ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನು ಅಂದ್ರೆ ಸೀಕ್ರೆಟ್ ಆಗಿ ಒಂದು ಪ್ಲಾನ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಯಾರು ಕೆಲಸ ಮಾತಾಡಂಗಿಲ್ಲ, ಈಗ ಕೊಡಂಗಿಲ್ಲ, ಆಯ್ತಾ ಸಂಧ್ಯಾ? ಆಯ್ತಾ? A few inches later. ಇದನ್ನ ಎತ್ತಿಕ್ ಕೊಡು.
ಓಕೆ ಗಾಯ್ಸ್ ಈ ಟಿಟಿಲಿ ಸ್ಮೋಕ್ ಬರ್ತೈತೆ ಸ್ಮೋಕ್. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಸೋಬರ್ ಹಿಡ್ಕ ನಿನ್ನ ಅಜ್ಜಿ ಸೋಬರ್. 10 seconds later. ಏನಿದ ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಒನ್ಸ್ ಮೋರ್ ಎಷ್ಟು ಮಾತಾಡ್ದೆ. ಏನು ನಿಂದು ಏನು ನಿಂದು ಏನು ನಿಂದು ಏನು ಇದು ಹೋರಾಡ್ತಾಳಲ್ಲ ಇವಳು. ಅದಮ್ಮ ನೀನ್ ಮಾತಾಡ ತಮ್ಮ, ನೀನ್ ಮಾತಾಡ ತಮ್ಮ, ನೀನ್ ಸುಮ್ನೆ ಇರತ್ತಮ್ಮ. ಅಯ್ಯೋ ನಾನು ಸತ್ತೋಯ್ತೀನಿ ಕಣ, ನನ್ನ ಕೈಲಾಯ್ತಾ ಇವಳೆ ಮಾಡಿರೋದಲ್ಲಿ ಇವಳಿಂದನೇ ಎಲ್ಲ ಆಗಿತ್ತು ತಾನೆ. ಸ್ಟಾರ್ಟ್ ಮಾಡಿದ್ದೆ ನೀನು, ಮುಚ್ಕೊಂಡು ಕೂತಿದ್ದ ತಾನೆ. ಸೈಕಲ್ಗೆ ತೇಜ ಕಂಡೆಂಟ್ ಏನು ಬಿಟ್ಟಿ ಕಂಟೆಂಟು, ಏನು ಬಿಟ್ಟಿ ಕಂಟೆಂಟು ಇರೋದನ್ನ ಹೇಳಿದ್ರೆ ಬಿಟ್ಟಿ ಕಂಟೆಂಟ್ ಮ್ಯಾಜಿಕ್ ಗೊತ್ತಾ ನಿಂಗೆ? ನಾನು ಟ್ಯಾಂಕಿಂಗ್ ಮಾತ್ರ ಕೊಡ್ಬೇಕಿತ್ತು, ಅದು ಕೊಟ್ಟಿರ್ಲಿಲ್ಲ ಲಾಸ್ಟ್. ಹೇಳ್ತಾಳೆ ಆಮೇಲೆ ಸುಮ್ನೆ ಕುತ್ಕೊಂಡ್ವಿ. ಜಾಸ್ತಿ ಹೇಳ್ತಾಳಮ್ಮ ಇವಳು, ಪ್ರಾಮಿಸ್ ಮಾ. ಎಲ್ಲ ಜಾಸ್ತಿ ಇಲ್ಲ ಸರಿ ಸುಮ್ನೆ. ಮಾವನ್ ಮುಖದಲ್ಲಿ ಸೀರಿಯಸ್ನೆಸ್ ಕಾಣಿಸ್ತಿದೆ, ಆದ್ರೆ ಆ ಮುಖದಲ್ಲಿ ಸ್ವಲ್ಪ ನಗು ಇದೆ. ನಾನ್ ವಿಡಿಯೋ ರೆಕಾರ್ಡ್ ಆಗೈತೆ. ಅಪ್ಪ ತಲೆಗಳು ಉದ್ರೋಯ್ತವೆ. ಒಂದ್ ನಿಮಿಷ ನೋಡದಮ್ಮ, ನೋಡಮ್ಮ ಸಾಂಗ್ ಒಂದ್ ನಿಮಿಷ ಸ್ಟಾಂಗ್ ಪ್ಲೀಸ್ ಸ್ಟಾಪ್. ನೀವಿಬ್ರು ಯಾರು ಕಿತ್ಲಾಡಿದ್ರೆ ನನಗೆ ಒಳ್ಳೆ ಕಂಟೆಂಟ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹನ್ನೆರಡು ಗಂಟೆ ಹೆಂಗ ನೋಡಿ ಹೋಗಿ ಈ ಕಡೆ. ನಮ್ ನಾಯಿನ ತಲೆ ಈಚಾಗ್ಬಿಟ್ಟಿದೆ. ಅಜ್ಜಿ ಕೈಯ ನೈನ ಮಲಿಕಳ್ಳಿ ನೈನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬೇಡ ಅಜ್ಜಿ ಸಿಸ್ಟರ್ ಬೇಡ, ಮಲ್ಲಿಕಲ್ ಕಷ್ಟ. ಇವಾಗ ನಾವೆಲ್ಲಿದ್ದೀವಿ ಗೊತ್ತಿಲ್ಲ, ಕುಶಾಲನಗರ ದಾಟಿ ಮುಂದೆ ಇದ್ದೀವಿ. ಒಂದ್ ಸ್ವಲ್ಪ ಕ್ಲಿಪ್ಸ್ ನನಗೂ ಕೊಡ್ತಾನಂತೆ, ಯಾಕಂದ್ರೆ ನಾನು ಶೂಟ್ ಮಾಡ್ತಾ ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ನನ್ನ ವಿಡಿಯೋ ನೋಡ್ಬಿಡಿ.
ಇವಾಗ ನಾವು ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಶ್ರೀರಂಗಪಟ್ಟಣ ಈ ಕಡೆನೇ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಸೋಡ್ ಔಟ್ ಬಿತ್ಕೊಂಡ್ಬಿಟ್ಟಿದ್ದಾರೆ. ಸಂಜೆ ಈಗ ಬಿತ್ಕೋತಾ ಇದ್ರು. ಸಾಂಗ್ ಪ್ಲೇ ಆಗ್ತಾನೆ ಇರಬೇಕು ಅವಳು ಮಲಿಕೊಂಡವ್ರಿಗೂ, ಇಲ್ಲಾಂದರೆ ಸೆಂಟ್ರಲ್ ಎದ್ಬಿಡ್ತಾಳೆ. ಅದನ್ನ ಟೆಸ್ಟ್ ಮಾಡಿದೆ. ಅಕಸ್ಮಾತ್ ಮಲಿಕೊಂಡ್ಬಿಟ್ಟಿದ್ರೆ ಆಲ್ರೆಡಿ ಆವಾಗಲೇ ಭಯ ಹಾಕ್ಸ್ಬಿಡ್ತಾ ಇದ್ದೆ. ಅದಕ್ಕಿನ್ನೂ ಆಗಿಲ್ಲ. ಸೊ ಸ್ಟಿಲ್ ವೆಯ್ಟಿಂಗ್. ಇವಾಗ ಈ ಪ್ಲ್ಯಾನ್ ಗೊತ್ತಿರೋದು ನನಗೆ ವರ್ಷಿತಾಗೆ, ಮತ್ತು ತಾತ ಅಚ್ಚಿಗೆ ನಾನೇನು ತಂದೀನಿ ಅಂತ ಗೊತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಮಾಡ್ಬೇಕು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಎಲ್ಲ ಮಲಿಕೊಂಡ್ಬಿಡ್ತಾರೆ. ಏನೋ 20 ನಿಮಿಷಕ್ಕೆ ಮಲಿಕೊಂಡ್ಬಿಡ್ತಾರೆ. ಅದಾದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಏನು ಹೋಯ್ತಾನೋ ಇವನು ಒಪ್ಪ. ಆ್ಯಕ್ಚುಲಿ ನಾವು ಡಾಬಾ ಹುಡುಕ್ತಾ ಇದ್ವಿ. ಇವರೆಲ್ಲ ಚಿತ್ರಕೋಟ್ಲಿ ಇರೋದು ಡಾಬಾ ಇಲ್ಲ. ಡಾಬಾ ಇರೋ ವೆಜ್ ನಾನ್ ಎರಡು ಹೋಗುತ್ತೆ. 3 ಕಿಲೋಮೀಟ್ರಲ್ಲಿ ಬೃಂದಾವನ್ ಫ್ಯಾಮಿಲಿ ಡಾಬಾ ಅಂತ ಇದೆ. ಮುಂದೆ ಲೆಫ್ಟ್ ಸೈಡು ಗೈಸ್ ಎಲ್ಲ ನೋಡಿ ಹಂಗೆ ಸುಡೋಟಾಗ್ಬಿಟ್ಟಾರೆ. ನಮ್ಮ ಕೇಳೋದು ಬಿತ್ಕೊಂಡ್ಬಿಡೋದು ಮತ್ತು ಎಲ್ಲ ಈಗ ಬಿತ್ಕೋದವ್ರೆ. ಸಂಜೆ ಲಿಟ್ರಲಿ ಔಟು. ಸೊ ಇವಾಗ ಮಾಡ್ತಾರೆ ವೈ ಡೋಂಟ್ ವಿ ಟ್ರೈ ನೌ? ಬಿದ್ಕೊಂಡೆ ಬಿದ್ದಿಲ್ಲ. ಎದ್ದವಳು ನೀನು ನಾನು ಮನ್ಕೊಂಡಿರ್ಬೇಕಾದ್ರೆ ಎಲ್ಲ ತೋರಿಸ್ಬೇಡ. ಮನ್ಕೊಂಡಿರ್ತೀನಿ. ನೀನ್ ಚೆನ್ನಾಗಿ ಮಲಿಕೊಂಡಿದ್ದಾಗೆ ತೋರಿಸ್ತೀನಿ. ಹೋಗಿದೆ ಹೆಂಗೋಗೈತೆ ಮೇಲ್ಗಡೆ ಕೊಂಡ ಏನು ಗುಂಡ ಹಾಕೊಂಡಿದ್ಯಲ್ಲ ಅಲ್ಲಿ. ಗೈಸ್ ನನ್ ಕೂದಲು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಕೂಡ ನಮ್ದೆಲ್ಲ ಈಸಿನಪ್ಪ. ನಾನು ತಲೆನೇ ಬಾಸ್ಕೊಂಡ. ತಲೆ ಬಾಸ್ಕೊಂಡು 2 ದಿನ ಸೇನ್ ನೀನ್ ಡೀಪ್ ನಿದ್ದಲ್ಲಿದ್ಯಾ ಅನ್ಸುತ್ತೆ. ಮಲಿಕ್. ಗುಡ್ ಬಾಯ್ಸ್, ಬ್ಯಾಡ್ ಗರ್ಲ್ಸ್, ಗುಡ್ ಗರ್ಲ್ಸ್ ಎಲ್ರು ಹೇಳಿ. ಹೋಟ್ಲು ಬಂತು. ಮಾಮ ಇಸ್ ಅ ಕ್ಲೀನ್ ಮಿಡಲ್ ಕ್ಲಾಸ್ ಪರ್ಸನ್. ಎಲ್ಲ ಬನ್ನಿ. ಕೇಳಿನೆಲ್ಲ ಇದೆಯಂತೆ ಬನ್ನಿ. ಹೇಮಂತ, ಐ ಆಮ್ ಪ್ಲಾನಿಂಗ್ ಟು ಟೇಕ್ ಯು ಇನ್ ಟು ದ ಟೀಮ್. ಕಮಾನ್. ವಾಶ್ರೂಮ್ ಇದೆ. ಈ ಕಡೆಗೆ ಬಂದಿದ್ದ ಯಾವಾಗ ಸಂಧ್ಯಾ? ನಾನು ನನ್ನ ಫ್ರೆಂಡ್ಸ್ ಜೊತೆ ನಂದನ ಸಂಜನಾ. ಹಾ ಹೆಂಗಿತ್ತು ಹೋಟ್ಲು? ಅಲ್ಲಿ ಟೆಂಟ್ ಇದೆ ತಾನೆ ಈ ತರ. ತೋರ್ಸುವ, ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಅಲ್ಲಿ ಟೆಂಟ್ ಇದ್ರೆ ಪಕ್ಕ ಇವಳು ಬಂದವಳೆ ಅಂತಾನೆ ಅರ್ಥ ಆಯ್ತು. ಅಯ್ಯೋ ಕಳ್ಳಿ ಟೆಂಟಿಗೆ ಬಂದ್ಬಿಟ್ಟಿದ್ದೆ. ಯಾರ್ಯಾರು ಬಂದಿದ್ರೆ? ನಾನು, ಸಂಜನಾ, ನಂದನ ಎಲ್ಲ ಮೈಸೂರಿಗೆ. ಇಷ್ಟು ಇವೆಲ್ಲ ಮೆನ್ಯೂಲ್ ಇದೆ ಏಮಂತ. ಅಕಸ್ಮಾತ್ ನಾವು ಈ ಕಡೆ ಬಂದಿದ್ದೀವಿ, ಅಕಸ್ಮಾತ್ ನಾವು ಈ ಕಡೆ ಬಂದಿಲ್ಲ ಅಂದಿದ್ರೆ, ನಾವೇನು ಆರ್ಡರ್ ಮಾಡಿ ತಿಂದಿಲ್ಲ ಅಂದಿದ್ರೆ, ಇವಾಗ ನಾವೇನು ಆರ್ಡರ್ ಮಾಡ್ತೀವಿ ಅದು ವೇಸ್ಟ್ ಆಗ್ತಿತ್ತು ತಾನೆ. ಅಕಸ್ಮಾತ್ ನಾವು ಈ ಕಡೆ ಬಂದಿರಲಿಲ್ಲ ಅಂತಿದ್ರೆ, ನಾನು ಬಿಡ್ತಾ ಇದ್ದಿಲ್ಲ, ನಂಗೆ ವಾಶ್ರೂಮ್ ಅರ್ಜೆಂಟ್ ಆಗಿದೆ. ಬಿಡ ಅದು ಬೇಡ ಅಕಸ್ಮಾತ್ ನಾವು ಬಂದಿಲ್ಲ ಅನ್ಕೋ, ಅವಾಗ ನಾವೇನೇನು ಆರ್ಡರ್ ಮಾಡ್ತೀವಿ ಅವೆಲ್ಲ ವೇಸ್ಟ್ ಆಗ್ತೈತಿ ತಾನೆ. ನಾವೆಲ್ಲ ಆರ್ಡರ್ ಮಾಡ್ತೀವಿ, ಅವೆಲ್ಲ ಆಲ್ರೆಡಿ ಕಿಚನ್ ಅಲ್ಲಿ ಇದೆ, ಅದಕ್ಕೆ ನಾವು ಆರ್ಡರ್ ಮಾಡೋದು. ಸೊ ನಾವೇನಾದ್ರು ಆರ್ಡರ್ ಮಾಡಿಲ್ಲ ಅಂದಿದ್ರೆ ಪಕ್ಕ ಅದು ವೇಸ್ಟ್ ಆಗ್ತಾ ಇತ್ತು. ಅಕಸ್ಮಾತ್ ಅದು ವೇಸ್ಟ್ ಆಗ್ತಾ ಇತ್ತು ಅಂದ್ರೆ ಬಿಸಾಕ್ತಾ ಇತ್ತು ತಾನೆ. ಬಿಸಾಕ್ತಾ ಇತ್ತು ಅಂದ್ರೆ ಅದು ಫ್ರೀಯಾಗಿ ಇನ್ನೊಬ್ರು ಸಿಗ್ತಾ ಇತ್ತು ತಾನೆ, ಕಸಿಗೆ ಹೋಗ್ತಾ ಇತ್ತು ಅನ್ಕೋ. ಸೊ ಅಂದ್ರೆ ನಾವು ತಿನ್ನೋ ಫುಡ್ ಫ್ರೀ ತಾನೆ, ನಮ್ಗೆ ಯಾಕೆ ಫ್ರೀಯಾಗಿ ಕೊಡ್ತಾ ಇಲ್ಲ ಅವರು? ಎಲ್ಲಿ 10 ಜನಕ್ಕಾಗುತ್ತೆ ಅಲ್ಲಿ, 11 ಜನಕ್ಕೆ. ನಾವು ಈ ಕಡೆ ಸ್ವಲ್ಪ ಟೆಂಟಲ್ಲಿ ಕೂರೋಣ ಅಂತ ಇದ್ವಿ. ಆದ್ರೆ ಸಂಜಿಂಗೆ ಡಾಬಾಗ್ ಬಂದ್ಮೇಲೆ ರೂಮ್ ಫೀಲ್ ಇರಬೇಕು, ರೂಮಲ್ಲಿ ಕೂರ್ಬೇಕು. ಈ ತರ ಎಲ್ಲ ಕ್ಯಾಪ್ ಏನ್ ಹಾಕಿದ್ದಾರೆ, ಏನಂತಾರೆ ಅದಕ್ಕೆ? ಸರಿ ಏನಂತಾರೆ ಅದಕ್ಕೆ? ನೀನ್ ಅಜ್ಜಿ ಹೇಳಿ ಏನಂತಾರೆ ಇವಾಗ? ಟೆಂಟ್ ಅಂತಾರ, ಮತ್ತೆ ರೂಮ್ ಅಲ್ದಿರ ಇನ್ನೇನ್ ಟೆಂಟ್ ಹಾಕೋರ, ಇಲ್ಲಿ ಹಾಕೋ ಒಂದು ಡೈಲಾಗ್. ಟೆಂಟ್ ತಾನೇ ಇದು, ಟೆಂಟ್ ತಾನೇ ಇದು. ರೂಮ್ ಅಂತೆ, ರೂಮ್ ಬುದ್ಧಿ ಇಲ್ಲ. ರೂಮ್ ಇದು ಟೆಂಟ್ ಅಲ್ಲ, ಮೇಲೆ ಶೀಟ್ ಎಲ್ಲ ಟೆಂಟ್ ಹಾಕ್ತಾರೇನೋ, ನಾವು ಟ್ರಾಪ್ ಹಾಕಿದ್ರೆ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ನಾನು ಕಳಿರ್ತೀವಿ, ಅವ್ರು ಕಳಿರ್ತೀರಿ. A few inches later. ಗೈಸ್, ಇವಾಗ ನಾವು ಊಟ ಎಲ್ಲ ಮುಗಿಸಿದೀವಿ. ಇವಾಗ ನಾವ್ ಏನ್ ಪ್ಲಾನ್ ಅಂದ್ರೆ ಏನಾಯ್ತಂತೆ, ತಾಟೆ ಕೊಟ್ಟೋದಲ್ಲ. ಸೊ ಇವಾಗ ನಾವು ಟಿಟಿಗೆ ಹೋಗ್ತೀವಿ, ನಿದ್ದೆ ಮಾಡ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ತಾ ಬಿಡ, ಟಿಟಿಗೆ ಹೋಗಿ ನಿದ್ದೆ ಮಾಡ್ತೀವಿ ಅಷ್ಟೇ ಅಂದೆ. ಅದಕ್ಕೆ ಹಿಂಗಲ್ಲ, ಈ ತರ ಹೇಳ್ತೇವೆ ಅಷ್ಟೇ. ಕಡ್ಡಿ ಬೇಕು, ಈ ತರ ಕಡ್ಡಿ
ಅಲ್ಲೈತೆ ಕೊಡ್ತೀನಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಓಕೆ, ಇವಾಗ ಎಲ್ರು ನಾನು ಕೇಳೋದು ಕ್ವಶನ್ಗೆ ಆನ್ಸರ್ ಮಾಡಿ. ಈ ದಿನ ಹೆಂಗಿತ್ತು? ಚೆನ್ನಾಯ್ತಾ? ಹಾ, ಓಕೆ. ಅಷ್ಟೇ ಎಲ್ಲ ಫುಲ್ಲು ನಿದ್ದೆ ಮಾಡೋ ಸ್ಟೇಜಲ್ಲಿ ಇದ್ದೀರಾ? ಹಾ, ಈ ಪಾಯಿಂಟಲ್ಲಿ ಎಲ್ಲ ಸೋಡೋದು. ಆಂಟಿ ಆಗಬೇಕು, ಪವಿತ್ರ ಇದ್ದವಳೆ ಆ್ಯಂಡ್ ಅಷ್ಟೇ. ಅಲ್ಲಿ ಲಾಸ್ಟ್ ಕೂಡ ಇದ್ದವ್ರೆ. ಇವಾಗ ವರ್ಷದ ನೆಬಿಸ್ತಾ ಇದ್ದೀನಿ. ಬಿತ್ಕೊಂಡ್ಬಿಟ್ಟವಳು ಅವಳು. ಓಕೆ, ವರ್ಷಿತ ಔಟ್ ಆಫ್ ದ ಸೀನ್ ಆಗಿರೋದಕ್ಕೆ ಇವಾಗ ಪವಿತ್ರನ ಸೀನ್ಗೆ ಹೇಳ್ಕೊತಾ ಇದ್ದೀನಿ. ಪವಿ, ಗೆಟ್ ಅಪ್. ಸರಿ, ಏನು ಮಾಡ್ತಿದ್ದಾನ? ಅಯ್ಯೋ, ಇವ್ರು ಬರ ಹಾಸ್ಕೊಂಡ್ಬಿಟ್ಟು ಏನು ಗೊತ್ತಾ, ನಾನು ಒಂದು ಮಾಸ್ಕ್ ತಗೊಂಡಿದ್ದೀನಿ. ನೋಡ್ ಸೌಂಡ್ ಹೆಂಗ್ ಬರ್ತೈತಿ ನೋಡಿ. ಅಂದ್ರೆ ಅವು ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ಬೇಕು. ಗೈಸ್, ನಾನೇನೋ ಅನ್ಕೊಂಡಿದ್ದೆ, ನನ್ನ ಫೋನಲ್ಲಿ ಫ್ಲ್ಯಾಶ್ ಆನ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಂತದೆ. ಇವಳೇನೋ ಬಿತ್ಕೊಂಡೆ ಅವಳೆ. ನಮ್ಮ ತಾತ ಸ್ಲೀಪಿಂಗ್ ಅಂತ ಹೇಳಿದ್ನಲ್ಲ, ಇಟ್ಸ್ ಓಕೆ. ಇವಾಗ ನಾನು ಮೂಲೆಯಲ್ಲಿರೋ ಆ ಮಾಸ್ಕ್ನ ಎತ್ಕೋಬೇಕು. ಆದರೆ ನಮ್ಮ ತಾತ ಎಲ್ಲಿ ಕೊರೋ ಗೊತ್ತಾಗ್ತಾ ಇಲ್ಲ. ಅದನ್ನು ಎದ್ಬಿಟ್ಟಾನೇನಾ ಆ ಮಾಸ್ಕು? ಕೊರಿಲ್ಲ ಮಾಸ್ಕ್. ವಿಷಯ ಏನಂದರೆ, ಎಲ್ಲರೂ ಇಷ್ಟು ಇವಾಗ ನಿದ್ದೆಯಾಗಿ ಮಲಗಿದ್ದಾರೆ. ಇವಾಗ ಮಾಡ್ತಿದ್ರು ಅಂದರೆ ಪಾಪ ಎಲ್ಲರೂ ಎದ್ಬಿಡ್ತಾರೆ, ಚೆನ್ನಾಗಿ ಕಾಣಿಸಲ್ಲ ಅನ್ನೋದು. 2 ಅವರ್ ಆಗಲಿ ಊರಿಗೆ ರೀಚ್ ಆದರೆ 1 ಅವರ್ ಐತೆ ನಮಗೆ ಮಾಡೋಣ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಲೆಟ್ಸ್ ಸ್ಲೀಪ್ ಆ್ಯಂಡ್ ಸಿ ಯು ದೇರ್. ಇವಾಗ ಬಿಡದಿವರೆಗೂ ಬಂದಿದ್ದೀವಿ. ನಾವು ಇಸ್ ದ ಟೈಮ್. ಇವಾಗ ನಾವು ಬಿಟ್ರೆ ಅಲ್ಲಿ ನೋಡಿದ್ರೆ ಪವಿತ್ರ ಔಟು, ಆ ಕಡೆ ವರ್ಷಿತ ಔಟು, ಹೇಮಂತ ಕೆಳಗಡೆ ಔಟು. ಯಾರು ಸ್ವಲ್ಪ ಕಂಟಿನ್ಯೂ ಮಾಡೋಕ್ಕಾಗಿದ್ದೀವಿ. ಮಗ ರಾತ್ರಿ ನಿದ್ದೆ ಮಾಡಿ ದಿನ ಸೌಂಡ್ ಇಲ್ಲ. ಒಂದು ಕಡೆ ನೋಡಿದ್ರೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಇನ್ನೊಂದು ಕಡೆ ನೋಡಿದ್ರೆ ಎಲ್ಲರೂ ಬಿದ್ಕೊಂಡಿರೋರು ಇನ್ನೂ ಎದ್ದಿಲ್ಲ. ನನಗಿರೋ ಭಯ ಏನು ಅಂದರೆ, ಅವ್ರಿಗೋಗಿ ರೀಚ್ ಆಗೋ ಅಷ್ಟರಲ್ಲಿ ಇವರು ಎದ್ಬಿಟ್ರೆ ಮುಗಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಹಾನಿ ಮನೆ ಬನ್ನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಷ್ಟು ಪ್ಲ್ಯಾನ್ ಮಾಡಿ ಇವಾಗ ಮಾಸ್ಕ್ ಎಲ್ಲ ಎತ್ತಾಕೊಂಡು ಫ್ಲಾಪ್ ಆಗೋಯ್ತು ಗಾಯ್ಸ್. ಅಕ್ಕಪಕ್ಕ ಇರೋರೆಲ್ಲ ಆ್ಯಕ್ಟಿವ್ ಆಗೋದ್ರು, ಎಲ್ಲ ಮಲ್ಲಿಕಣ್ಣ ಒಬ್ಬಳೇ ಆ್ಯಕ್ಟಿವ್ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು. ಅವ್ರನ್ನ ಹೋಗ್ಬಿಟ್ಟು ಎದುರಿಸ್ಬಿಟ್ರು, ಎದುರ್ಕೊಂಡ್ಬಿಡ್ತಾಳೆ ಬೇಡ ಅಂದ್ಬಿಟ್ಟು. ಅವಳು ಅದಕ್ಕೆ ಎದ್ಬಿಟ್ಟು ಲೈಟ್ಸ್ ಆನ್ ಮಾಡಬೇಕಾಗಿತ್ತು ಬ್ರೋ. ಎಲ್ಲ ಎದ್ಬಿಟ್ರಲ್ಲ.
ಹೇಳಪ್ಪ ನಾನು ಬ್ಯಾಗ್ ಏನು ಬೇಡ ಬೆಳಿಗ್ಗೆ ಬರ್ತೀವಲ್ಲ ಆಂಟಿ ಹೇಮಂತ ಬೈ ನೀವು ಇಲ್ಲೇ ಹೇಳ್ಕೊಂತೀಯಾ ನಾನು ಇಲ್ಲಿ ಹೇಳ್ಕೊಂತೀನಿ ಹೋಗ್ಬರ್ತೀಯಾ ಫೋನ್ ನಂಬರ್ ಇಸ್ಕೊಂಡ ಬಾಯ್ 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 ತಗೊಂಡೋಗ್ರ ಲಗೇಜ್ಗಳನ್ನ ಆಲ್ ಆಕ್ಟಿವ್ ಪೀಪಲ್. ಹೇಯ್ ಅವಳೆಲ್ಲಿ ಹಾ ಲಗೇಜ್ ಇಷ್ಟ ಐತಲ್ಲ ಸಂಜೆ ನೀನ್ ಕಾಣಿಸಿಲ್ಲ ಅಂದಾಗ ಯೋಚನೆ ಜಾಸ್ತಿ ಆಗೈತೆ. ಬಾ ಲಗೇಜ್ ಇತ್ತು. ವರ್ಷಿ ಪ್ಲಾನ್ ಫ್ಲಾಪ್ ಐತೆ. ಹಿಂಗೆತ್ತಿ ಮುಖ ಹಿಂಗೆತ್ತಿ ಸಿಕ್ಕೋಷ್ಟ ಎಲ್ಲ ನಿಂತ್ಕೊಂಡ್ರೆ ಭಯಬಿಟ್ಟು ನೋಡೋನು. ಮಿಡ್ ನೈಟಲ್ಲಿ ಟ್ರೈ ಮಾಡೋಣ ಅಂದರೆ ಪವಿತ್ರ ಒಪ್ಕೊಂಡಿಲ್ಲ. ಜಸ್ಟ್ ಅವತ್ತು ನಿದ್ದೆ ಮಾಡ್ತಾಯಿದ್ರು ಕಿರ್ಸ್ಬಿಡ್ತಾಳೆ ಇವಳು ಅಂದ್ಬಿಟ್ಟು. ಕರೆಕ್ಟ್ ಅಲ್ಲ ಅಂದ್ರೆ ಸುಮ್ಮನಾಗಿ ಈ ಕಡೆ ನಿಂತು ಒಂದು ಟ್ಯಾಕ್ಸಿ ತಗೊಂಡ್ರೆ ಅವಳು ಹಂಗೆ ಎಬ್ಬಿಸ್ತೀನಿ. ಬರ್ದಿ ಅಂತ ಬಂದಿದ್ಯಪ್ಪ ನೀನು.